ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ದಿನ ನಾನು ನಿಮ್ಮ ಜೊತೆ ಫ್ರಂಟ್ ನೆಕ್ ಡಿಸೈನ್ನ ಶೇರ್ ಮಾಡ್ತಾ ಇದ್ದೀನಿ. ಈಗ ಮೊದಲಿಗೆ ಇಲ್ಲಿ ನಾನು 0.25 ಅಷ್ಟು ಮಾರ್ಜಿನ್ ಲೈನ್ ಎಳ್ಕೊಂಡಿದ್ದೀನಿ. ಈಗ ಇಲ್ಲಿ ಬ್ಲೌಸ್ನ ಫ್ರಂಟ್ನ ಉದ್ದ ಬಂದು 15.5 ಇಂಚಿದೆ. 15.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ಟ್ರೈಟಾಗಿ ಈ ರೀತಿ ಲೈನ್ ಡ್ರಾ ಮಾಡ್ಕೋಬೇಕು. ಈಗ ಶೋಲ್ಡರ್ ಬಂದು 14.75 ಇದೆ. ಅದರ ಡಿವೈಡೆಡ್ ಬೈ 2 ಮಾಡಿ ಈ ರೀತಿಯಾಗಿ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ನಿಮ್ಮ ಶೋಲ್ಡರ್ ಉದ್ದ ಎಷ್ಟಿರುತ್ತೆ ಅದರ ಅಕಾರ್ಡಿಂಗ್ ನೀವು ಮೆಜರ್ಮೆಂಟ್ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಆರ್ಮೋಲ್ ಲೆಂತ್ ಬಂದು 7 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಈಗ ಸ್ಟ್ರೈಟಾಗಿ ಈ ರೀತಿ ಲೈನ್ ಡ್ರಾ ಮಾಡಿಕೊಂಡು ಮತ್ತೆ ಇಲ್ಲಿ ಅರ್ಧ ಇಂಚು ಒಳಭಾಗಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಇದು ಬಂದು ಫ್ರಂಟ್ ಡೌನ್ಗೋಸ್ಕರ. ಈಗ ಇಲ್ಲಿ ಚೆಸ್ಟ್ ರೌಂಡ್ ಬಂದು 8 ಇಂಚಿದೆ. ನಿಮ್ಮ ಚೆಸ್ಟ್ನ 4ನೇ ಒಂದು ಭಾಗ ತಗೊಳ್ಳಿ. ಇಲ್ಲಿ 1 ಇಂಚು ನಾನು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ಇದು ಪ್ರಿನ್ಸಸ್ ಕಟ್ ಬ್ಲೌಸ್, ಅದಕ್ಕೋಸ್ಕರ ಸ್ಟಿಚ್ಚಿಂಗಿಗೆ ಹಾಫ್ ಇಂಚು ಸೇರಿಕೊಳ್ಳುತ್ತೆ. ಇಲ್ಲಿ ಆರ್ಮೋಲ್ ರೌಂಡ್ಗೋಸ್ಕರ 1 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹೀಗೆ ಇಲ್ಲಿ ರೌಂಡ್ ಬರೋ ಹಾಗೆ ರೌಂಡ್ ಮಾಡ್ತಾ ಇದ್ದೀನಿ ಸ್ಕೇಲಿಂದ. ಮತ್ತು ಇಲ್ಲಿ ಡಾಟ್ನ ಲೆಂತ್ ಬಂದು 10.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತು ವಿಡ್ತ್ ಬಂದು 4 ಇಂಚಿಗೆ. ಈಗ ಕೆಳಗಡೆ ಇಲ್ಲಿ 3.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತು ಡಾಟ್ ಬಂದು 2 ಇಂಚಿಗೆ. ಈಗ ಈ ರೀತಿಯಾಗಿ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ನಾವು ಆರ್ಮೋಲ್ ಹತ್ರ ಈ ರೀತಿಯಾಗಿ ರೌಂಡ್ ಶೇಪ್ ಕೊಡಬೇಕು. ಈಗ 1.5 ಇಂಚಿಗೆ ಮಾರ್ಕ್ ಮಾಡಿ ಈ ರೀತಿ ಪ್ರಿನ್ಸಸ್ ಕಟ್ ಶೇಪ್ ಕೊಡ್ತಾ ಇದ್ದೀನಿ. ಮತ್ತು ಇಲ್ಲಿ ಶೋಲ್ಡರ್ ಬಂದು 3.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಶೋಲ್ಡರ್ ಪಟ್ಟಿ 3.5 ಇಂಚು. 3.5 ಇಂಚಿಗೆ ಮಾರ್ಕ್ ಮಾಡಿದಾಗ ಇಲ್ಲಿ ನಮಗೆ ನೆಕ್ ವಿಡ್ತ್ ಬಂದು 4 ಇಂಚ್ ಸಿಗುತ್ತೆ. ಮತ್ತು ಈಗ ನೆಕ್ ಡೀಪ್ ಬಂದು ನಾನಿಲ್ಲಿ 7.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಹೀಗೆ ಸ್ಟ್ರೈಟಾಗಿ ಲೈನ್ ಡ್ರಾ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿ 4 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಮತ್ತು ನಾನಿಲ್ಲಿ ಸ್ಕ್ವಯರ್ ಬಾಕ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಮತ್ತು ಈ ಕಡೆ 1 ಇಂಚಷ್ಟು ಗ್ಯಾಪ್ ಕೊಟ್ಟು 2 ಇಂಚಿಗೆ ಮತ್ತೆ ಮಾರ್ಕ್ ಮಾಡಿಕೊಂಡು ಈ ರೀತಿ ನೆಕ್ ಶೇಪ್ ಡ್ರಾ ಮಾಡಬೇಕಾಗತ್ತೆ. ನೋಡಿ, ಈ ರೀತಿ ನಾನಿಲ್ಲಿ ರೌಂಡ್ ನೆಕ್ಕು ಕೊಟ್ಟು ಈ ರೀತಿ ಪಾಯಿಂಟ್ ಬರೋ ಹಾಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ವೆಸ್ಟ್ನ ರೌಂಡ್ ಬಂದು 14 ಇಂಚಿದೆ. ನಾವೀಗ ಏನೇ ಮಾರ್ಕ್ ಮಾಡಬೇಕಂದ್ರೂ ಮೊದಲಿಗೆ ನಾನು ಸ್ಟ್ರೈಟಾಗಿ ಒಂದು 2.5 ಅಷ್ಟು ಮಾರ್ಜಿನ್ ಬಿಟ್ಟಿದ್ನಲ್ಲ, ಅದರಿಂದ ಈಚೆಗೆ ಮಾಡ್ಕೋಬೇಕು. ಈಗ ನಾನಿಲ್ಲಿ 7 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು 2 ಇಂಚ್ ಮಾರ್ಜಿನಿಗೆ ತೊಗೊಂಡು ಈಗ ಇಲ್ಲಿ ಡಾಟ್ ಇದೆಯಲ್ಲ, ಡಾಟ್ಗೋಸ್ಕರ ನಾನು 3 ಇಂಚು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ಈಗ ಇಲ್ಲಿ ಸ್ಟ್ರೈಟಾಗಿ ಲೈನ್ ಡ್ರಾ ಮಾಡಿಕೊಂಡು ಮತ್ತು ಇಲ್ಲಿ ಬಂದು 5 ಇಂಚಿದೆ ನನಗೆ ಡಾಟು. ಮತ್ತು ಈ ರೀತಿ ಕ್ರಾಸಾಗಿ ತೊಗೊಂಡು ಮಾರ್ಕ್ ಮಾಡ್ಕೊಬೇಕು. ಅಲ್ಲೂ ಕೂಡ 5 ಇಂಚ್ ಬರೋ ಹಾಗೆ. ಈಗ ಸ್ಟ್ರೈಟಾಗಿ ಲೈನ್ ಹಾಕಿದ್ದೀನಿ. ಮತ್ತು ಈ ಡ್ರಾ ಮಾಡಿರೋ ಪ್ರಕಾರ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ಪೂರ್ತಿ ನೆಕ್ ಕೂಡ ಕಟ್ ಮಾಡ್ಕೊಬೇಕು. ಈಗ ಇಲ್ಲಿ ನಾನು ಶೋಲ್ಡರ್ ಡೌನ್ ಅರ್ಧ ಇಂಚಿಗೆ ಮಾರ್ಕ್ ಮಾಡಿ ಈ ರೀತಿಯಾಗಿ ಸ್ಟ್ರೈಟಾಗಿ ಲೈನ್ ಎಳಿತಾ ಇದ್ದೀನಿ. ಈಗ ಇದನ್ನು ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಬೇಕಾದರೆ ನೀವು ಕ್ಲೋಸ್ ನೆಕ್ ಕೂಡ ಮಾಡ್ಕೋಬೋದು, ಬ್ಯಾಕ್ ಸೈಡ್ ಬಟನ್ ಬರೋ ಹಾಗೆ. ಮತ್ತು ಈಗ ಪ್ರಿನ್ಸಸ್ ಕಟ್ನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಪೇಪರ್ ಕ್ಯಾನ್ವಾಸ್ ತೊಗೊಂಡು ಹೀಗೆ ಮೊದಲಿಗೆ ಪಿನ್ ಹಾಕಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಮತ್ತು ಈಗ ಈ ರೀತಿ ಮಾರ್ಕ್ ಮಾಡ್ಕೋಬೇಕು.
ಇದನ್ನು ನಾನು ಎರಡೂ ಸೈಡ್ ಕೂಡ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಎರಡು ಸೈಡ್ ಮಾರ್ಕ್ ಮಾಡ್ಕೊಂಡ್ಮೇಲೆ ಇದನ್ನು ಸಪ್ರೇಟ್ ಮಾಡ್ಕೊತೀನಿ. ಈ ಥರ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ನಾನು ಲೈನಿಂಗ್ ಪೀಸ್ ಇಟ್ಟು ಮೇನ್ ಪೀಸ್ನು ಕೂಡ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಡೋರಿ ತೊಗೊಂಡಿದ್ದೀನಿ. ಈಗ ನಾವು ಇಲ್ಲಿ ಪೇಪರ್ ಕ್ಯಾನ್ವಾಸ್ನ ಈ ರೀತಿಯಾಗಿಟ್ಟು ನೀವು ಬೇಕಾದರೆ ಐರನ್ ಕೂಡ ಮಾಡ್ಕೋಬೋದು. ಇಲ್ಲಿ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ಸ್ಟಿಚ್ ಮಾಡೋಕ್ಕೆ ಮೊದಲು ಪಿನ್ ಮಾಡ್ಕೋಬೇಕು ಈ ರೀತಿ. ಈಗ ನಾನಿಲ್ಲಿ ಡ್ರಾ ಮಾಡಿರೋದ್ರ ಮೇಲೆ ನೀಟಾಗಿ ಸ್ಟಿಚ್ ಮಾಡ್ತಾ ಇದ್ದೀನಿ. ನೀಟಾಗಿ ಫಿನಿಶಿಂಗ್ ಕೊಟ್ಟು ಈ ರೀತಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಮತ್ತು ಇಲ್ಲಿ ಎಕ್ಸ್ಟ್ರಾ ಇರೋ ಪೀಸ್ನ ಕಟ್ ಮಾಡಿ ತೆಗಿಬೇಕು. ಇನ್ನೂ ಒಂದು ಸೈಡ್ ಕೂಡ ಇದೇ ರೀತಿ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿ ಮೇನ್ ಪೀಸ್ನ ಸೀದಾ ಇಟ್ಟು ಅದರ ಮೇಲೆ ಲೈನಿಂಗ್ ಪೀಸ್ನ ಈ ರೀತಿಯಾಗಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ಡೋರಿ ತೊಗೊಂಡಿದ್ದೀನಿ. ಈ ಡೋರಿನ ಮೊದಲಿಗೆ ನಾನಿಲ್ಲಿ ಫಿಕ್ಸ್ ಮಾಡ್ಕೊತಾ ಇದ್ದೀನಿ ಪಾಯಿಂಟ್ ಬರೋ ಜಾಗಕ್ಕೆ. ಈಗಿಟ್ಟು ಒಂದು ರಫ್ ಮಾಡ್ಕೋಬೇಕು, ರಫ್ ಸ್ಟಿಚ್ ಮಾಡ್ಕೋಬೇಕು. ಇದು ಮತ್ತೆ ಕಟ್ಟಿಂಗಲ್ಲಿ ಹೋಗ್ಬಿಡುತ್ತೆ, ಅದು ಕರೆಕ್ಟಾಗಿ ಅಲ್ಗಾಡದೇ ಇರಲಿ ಅಂತ ಈ ರೀತಿಯಾಗಿ ಇಟ್ಬಿಟ್ಟು ನಾನು ಇಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ ಡೋರಿನ. ಹೀಗೆ ಎರಡೂ ಕಡೆ ಕೂಡ ಮಾಡ್ಕೊಂಡಿದ್ದೀನಿ. ಹೀಗೆ ಮಾರ್ಕ್ ಮಾಡಿರೋ ರೀತಿ ಇಲ್ಲಿ ನಾನು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈಗ ಹೀಗೆ ನೋಡಿಕೊಂಡು ನೀಟಾಗಿ ಫಿನಿಶಿಂಗ್ ಕೊಟ್ಟು ಪಾಯಿಂಟ್ ಬರೋ ಕಡೆ ರಫ್ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಎರಡೂ ಕಡೆ ಇದೇ ರೀತಿ ನಾನು ಮಾಡ್ಕೊತಾ ಇದ್ದೀನಿ. ನೀಟಾಗಿ ಫಿನಿಶಿಂಗ್ ಕೊಟ್ಟು ಸ್ಟಿಚ್ ಮಾಡಬೇಕು. ಈಗ ಇಲ್ಲಿ 1 ಫುಟ್ಟಷ್ಟು ಮಾರ್ಜಿನ್ ಬಿಟ್ಟು ಕಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಇರೋ ಪೇಪರ್ ಪೇಸ್ಟಿಂಗ್ ಎಲ್ಲ ತೆಗಿತಾ ಇದ್ದೀನಿ. ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ಸ್ ಮಾಡ್ಕೋಬೇಕು. ಮತ್ತು ಪಾಯಿಂಟ್ ಇರೋ ಕಡೆ ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕಾಗತ್ತೆ. ಹೀಗೆ ರೌಂಡ್ ತಿರುಗೋ ಕಡೆ ಎಲ್ಲ ಕಟ್ ಮಾಡ್ಕೋಬೇಕು. ಹುಷಾರಾಗಿ, ಇಲ್ಲದೇ ಇದ್ದರೆ ಸ್ಟಿಚ್ ಕಟ್ ಆಗುತ್ತೆ. ಈಗ ನಾವಿದನ್ನು ಟರ್ನ್ ಮಾಡ್ತಾ ಇದ್ದೀನಿ. ಈ ರೀತಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಬ್ಯಾಕ್ ಸೈಡ್ಗೆ ಲೈನಿಂಗ್ನ. ಎರಡೂ ಕಡೆ ಕೂಡ ಈ ದಾರ ಇಟ್ಕೊಂಡು ಈ ರೀತಿಯಾಗಿ ಎಳೆದ್ರೆ ನೀಟಾಗಿ ಪಾಯಿಂಟ್ ಬರುತ್ತೆ. ಈಗ ಇಲ್ಲಿ ನಾನು ಕಾರ್ನರ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಪೂರ್ತಿ ನೆಕ್ ಕೂಡ ಇದೇ ರೀತಿ ನೀಟಾಗಿ ಲೈನಿಂಗ್ ಕ್ಲಾತ್ ಹೊರಗಡೆ ಕಾಣದೇ ಇರೋ ಹಾಗೆ ಫಿನಿಶಿಂಗ್ ಕೊಟ್ಟು ಸ್ಟಿಚ್ ಮಾಡ್ಕೊಬೇಕು. ಎರಡೂ ಕಡೆ ಕೂಡ ಇದೇ ರೀತಿ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ಈ ರೀತಿ. ಈಗ ಇಲ್ಲಿ ನಾನು ಲೈನಿಂಗ್ ಪೀಸ್ನ ಮೇನ್ ಪೀಸ್ ಜೊತೆಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಲೈನಿಂಗ್ ಕ್ಲಾತ್ನ ಮೇನ್ ಕ್ಲಾತ್ ಜೊತೆ ಅಟ್ಯಾಚ್ ಮಾಡ್ಕೋಬೇಕು. ಎರಡೂ ಕಡೆ ಕೂಡ ಇದೇ ರೀತಿ ತಯಾರು ಮಾಡ್ಕೋಬೇಕು. ತಯಾರು ಮಾಡ್ಕೊಂಡ್ಮೇಲೆ ಮತ್ತೆ ಈಗ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿ ತೆಗಿಬೇಕಾಗತ್ತೆ. ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ತೆಗೆದ್ಮೇಲೆ ಈ ರೀತಿಯಾಗಿ ರೆಡಿ ಆಗುತ್ತೆ. ಈಗ ಇಲ್ಲಿ ನಾನು ಪ್ರಿನ್ಸಸ್ ಕಟ್ಟು ಪೀಸ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಹೀಗೆ ಇದು ಕೂಡ ಲೈನಿಂಗ್ ಫ್ಯಾಬ್ರಿಕ್ನ ಮೇನ್ ಫ್ಯಾಬ್ರಿಕ್ ಜೊತೆ ಇಟ್ಟು ಈ ರೀತಿಯಾಗಿ ಎಲ್ಲೂ ಸುಕ್ಕು ಬರದೇ ಇರೋ ಹಾಗೆ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಹೀಗೆ ಕಾರ್ನರಲ್ಲಿ ಸ್ಟಿಚ್ ಮಾಡಬೇಕು. ಈಗ ಇಲ್ಲಿ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿ ತೆಗಿಬೇಕು.
ಎರಡೂ ಕಡೆ ಕೂಡ ಇದೇ ರೀತಿ ತಯಾರು ಮಾಡ್ಕೊಂಡಿದ್ದೀನಿ. ಮತ್ತು ಈಗ ಇಲ್ಲಿ ನಾವು ಇದನ್ನು ಡೌನ್ ಸೈಡಿಂದನೇ ಯಾವಾಗಲೂ ಕೆಳಭಾಗದಿಂದನೇ ಅಟ್ಯಾಚ್ ಮಾಡಬೇಕಾಗತ್ತೆ. ಹೀಗೆ ರೌಂಡ್ ತಿರ್ಗೋವರೆಗೂ ಕೂಡ ನಾವು ಅದನ್ನು ಎಳಿಬಾರ್ದು. ಆಮೇಲೆ ಸ್ಟ್ರೈಟ್ ಬರುತ್ತಲ್ಲ, ಅಲ್ಲಿ ನಾವು ಈ ರೀತಿಯಾಗಿ ಆರ್ಮೋಲ್ ಹತ್ರ ಸೇರಿಸ್ಕೊಂಡು ನೀಟಾಗಿ ಸ್ಟಿಚ್ ಮಾಡಬೇಕಾಗತ್ತೆ. ಎರಡೂ ಕಡೆ ಕೂಡ ಮೊದಲಿಗೆ ಕೆಳಭಾಗದಿಂದನೇ ಅಟ್ಯಾಚ್ ಮಾಡಬೇಕು. ಹೀಗೆ ಈ ಥರ ಅಟ್ಯಾಚ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ನೀಟಾಗಿ ಕಪ್ಸು ಬರುತ್ತೆ. ನೋಡಿ, ಈ ರೀತಿ ತಯಾರಾಗಿದೆ. ಈಗ ಇದ್ರ ಮೇಲೆ ಡಬಲ್ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಸ್ಟಿಚ್ ಮಾಡ್ಕೊಬೇಕು. ಮತ್ತೆ ಇಲ್ಲಿ ಹುಕ್ ಪಟ್ಟಿ ತಯಾರು ಮಾಡ್ಕೊತಾ ಇದ್ದೀನಿ. 2 ಇಂಚಷ್ಟು ಫ್ಯಾಬ್ರಿಕ್ ಕಟ್ ಮಾಡಿಕೊಂಡು ಒಂದು ಫೋಲ್ಡ್ಗೆ ಸ್ಟಿಚ್ ಮಾಡಿ ನಾನು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಮತ್ತೆ ಈ ರೀತಿ ಇಲ್ಲಿ ನಾನು ಇದನ್ನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಈಗ ಈ ರೀತಿ ಹಿಂಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು ಈ ರೀತಿ ನೆಕ್ ಹತ್ರ ಫಿನಿಶಿಂಗ್ ಕೊಟ್ಟು ಇದನ್ನು ಸ್ಟಿಚ್ ಮಾಡಬೇಕಾಗತ್ತೆ. ಮತ್ತು ಮತ್ತೊಂದು ಸೈಡ್ ಕೂಡ ನಾನಿಲ್ಲಿ ಹುಕ್ ಪಟ್ಟಿ ರೆಡಿ ಆಗಿದೆ. ಈಗ ಇಲ್ಲಿ ಐ ಪಟ್ಟಿ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಇಲ್ಲಿ ಮೇನ್ ಕ್ಲಾತ್ ತಗೋಬೇಕಾಗತ್ತೆ. ಇದನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಮೊದಲಿಗೆ ಸಿಂಗಲ್ ಫೋಲ್ಡ್ ಮಾಡಿ ಮತ್ತು ಇದನ್ನು ಟಾಪ್ ಸೈಡ್ಗೆ ಫಿನಿಶಿಂಗ್ ಕೊಟ್ಟು ನಾವು ಸ್ಟಿಚ್ ಮಾಡಬೇಕಾಗತ್ತೆ. ಟಾಪ್ ಸೈಡ್ ಅಂದರೆ ನೆಕ್ ಸೈಡ್ಗೆ. ಈಗ ನಾವು ವೆಸ್ಟ್ ಸೈಡ್ ಬಂದು ಪಟ್ಟಿ ಅಟ್ಯಾಚ್ ಮಾಡಬೇಕು. ಈಗ ಇಲ್ಲಿ ನೆಕ್ ಲೆಂತು ಹುಕ್ ಪಟ್ಟಿ ಮತ್ತು ಐ ಪಟ್ಟಿ ಸೇರಿಸಿ ಲೆಂತ್ ಇರೋದನ್ನು ಸ್ವಲ್ಪ ಟ್ರಿಮ್ ಮಾಡಿ ತೆಗಿಬೇಕು. ಇಲ್ಲೂ ಕೂಡ ಸ್ಟ್ರೈಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ನಾನು ಪಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ನಾನಿಲ್ಲಿ ಈ ರೀತಿಯಾಗಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಹೀಗೆ ಸ್ವಲ್ಪ ಫೋಲ್ಡ್ ಮಾಡಿ ಫಿನಿಶಿಂಗ್ ಕೊಟ್ಟು ಸ್ಟಿಚ್ ಮಾಡ್ಕೋಬೇಕು. ಈಗ ಇದನ್ನು ಹಿಂಭಾಗಕ್ಕೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಲೈನಿಂಗ್ ಮೇಲೆ ಸ್ಟಿಚ್ ಮಾಡಬೇಕಾಗತ್ತೆ ಇದು. ಮತ್ತು ಇದನ್ನು ಇನ್ನೂ ಒಂದು ಫೋಲ್ಡ್ ಮಾಡಿ ಲೈನಿಂಗ್ ಫ್ಯಾಬ್ರಿಕ್ ಈಚೆ ಕಾಣದೇ ಇರೋ ಹಾಗೆ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಫಿನಿಶಿಂಗ್ ಕೊಟ್ಟು ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಈ ದಿನದ ಫ್ರಂಟ್ ನೆಕ್ ಡಿಸೈನ್ ಈ ರೀತಿಯಾಗಿ ತಯಾರಾಗಿದೆ ಫ್ರೆಂಡ್ಸ್. ಈ ನೆಕ್ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಲೈಕ್, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದ.